ಕೊಡಿ. ಯಾವ ಐಸ್ ಕ್ರೀಮ್? ಯಾವ್ದಾದ್ರು ಕೊಡಿ. ಧ್ರುವರೇ, ಐಸ್ ಕ್ರೀಮ್ ತಗೊಳ್ಳಿ. ಈ ಚಳಿನಲ್ಲಿ ಐಸ್ ಕ್ರೀಮ್ ತಿಂತಿದ್ರೆ ಆ ಮಜಾನೇ ಬೇರೆ. ಎಷ್ಟು ಬೇಕಿದ್ರು ತಿನ್ನಿ, ಪಾರ್ಟಿ ನಂದೆ. ತಿನ್ನಿ. ಹೊಸಿ ನಗ್ಬಾರ್ದಾ? ಮುತ್ತುಗಳನ್ನ ಆಯ್ಕೋತೀನಿ. ಬೇಸರ ಆಯ್ತಾ? ಅಯ್ಯೋ ದೇವ್ರೆ, ನನ್ ಹುಡ್ಗ ಕೊನೆಗೂ ನಗ್ಬಿಟ್ನಾ? ಆದ್ರೆ ಮುತ್ತುಗಳೇ ಕಾಣಿಸ್ತಿಲ್ಲ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲಪ್ಪ ಮುತ್ತುಗಳು? ಮುತ್ತು ಬೇಕಾ? ಯಾಕೆ ಮೈನವ್ರೆ, ಬೇಡ್ವಾ? ಧ್ರುವವ್ರೆ, ನೀವು ಬರ್ತಾ ಬರ್ತಾ ಪೋಲಿ ಆಗ್ತಿದ್ದೀರಾ. ರೀ, ನಾನೇನ್ ಮಾಡ್ದೆ? ನೀವೇ ತಾನೇ ಕೇಳಿದ್ ಮುತ್ತು ಅಂತ. ನಾನ್ ಹೇಳಿದ್ದು ಸಮುದ್ರದ ಮುತ್ತು. ನಾನು ಅದೇ ಹೇಳ್ತಾ ಇರೋದು, ಈ ಧ್ರುವ ಸಮುದ್ರದ ಮುತ್ತು ಅಂತ. ನಿಮ್ಗೋಸ್ಕರ ಮಾತ್ರ. ಪರವಾಗಿಲ್ವೇ, ಬಲೆ ಮಾತ್ ಕಲ್ತ್ ಬಿಟ್ಟಿದ್ದೀರಾ. ಎಲ್ಲ ನೀವು ಬಂದ್ಮೇಲೆ. ಹಾಗಿದ್ರೆ ನಾನ್ ಮಾತಿನ ಮೇಷ್ಟ್ರಾ? ಮಾತಿನ ಮೇಷ್ಟ್ರು ಅಂತಿಲ್ಲ, ಆದ್ರೆ ನೀವೇ ಇವಾಗ ಸದ್ಯಕ್ಕೆ ನನ್ನ ಜೀವನದ ಮೇಷ್ಟ್ರು. ನೀವು ಬಂದ್ಮೇಲೆ ನನ್ನ ಜೀವನದಲ್ಲಿ ಹೊಸ ಸಂತೋಷ ಬಂತು. ಏಯ್ ಕಳ್ಳ, ಸುಳ್ಳು ಹೇಳ್ಬೇಡಿ. ನಾನ್ ಬರಕ್ಕಿಂತ ಮುಂಚೆ ನಿಮ್ಮಮ್ಮ ತಂಗಿ ಜೊತೆ ನೀವು ಸಂತೋಷವಾಗಿರ್ಲಿಲ್ಲ? ನಾನ್ ಸಂತೋಷವಾಗಿದ್ದೆ ನಿಜ, ಆದ್ರೆ ಆ ಸಂತೋಷನೇ ಬೇರೆ. ನಿಮ್ ಜೊತೆ ಇರ್ಬೇಕಾದ್ರೆ ಸಿಗೋ ಸಂತೋಷನೇ ಬೇರೆ. ಹೌದಾ? ಅದ್ಯಾವ್ದಪ್ಪ ಅಂತ ಸಂತೋಷ? ಏನ್ ವ್ಯತ್ಯಾಸ? ನಿಮ್ಗೆ ಹೇಗ್ ಅರ್ಥ ಮಾಡಿಸ್ಲಿ? ಒಂದ್ ರೀತಿ ಹೇಳೋದಾದ್ರೆ, ನಾನು ನಮ್ಮಮ್ಮ ಮತ್ತೆ ನನ್ ತಂಗಿಗೆ ಅವ್ರ ಪಾಲಿನ ಖುಷಿ, ನೀವು ನನ್ ಪಾಲಿನ ಖುಷಿ. ಅಬ್ಬಬ್ಬಬ್ಬಬ್ಬಬ್ಬ, ಧ್ರುವ ಅವ್ರೆ, ಎಂತ ಮಾತಾಡ್ಬಿಟ್ರಿ? ಇದ್ ಬರೀ ಮಾತಲ್ಲ, ಇದೇ ಸತ್ಯ. ಆಯ್ತಾಯ್ತು, ಐಸ್ ಕ್ರೀಮ್ ತಿನ್ನಿ, ಎಲ್ಲ ಕರ್ಗೋಗ್ತಿದೆ. ನಿಮ್ಮ ಐಸ್ ಕ್ರೀಮು ಕರ್ಗೋಗ್ತಿದೆ, ನೀವು ತಿನ್ನಿ. ಎರಡು ಐಸ್ ಕ್ರೀಮ್ ಒಂದೇ ಫ್ಲೇವರ್ ಆಗಿದ್ರು ನಿಮ್ಮ ಐಸ್ ಕ್ರೀಮ್ ತಿಂದ್ರೆ ಅದ್ರ ರುಚಿನೇ ಬೇರೆ. ಧ್ರುವ ಅವ್ರೆ, ಇದಕ್ಕೆ ನಮ್ಮನ್ನ ಪೋಲಿ ಅಂದಿದ್ದು. ಪೋಲಿನಾ? ರೀ, ಐಸ್ ಕ್ರೀಮ್ ತಿಂದರಿ, ಅದ್ರಲ್ಲೇನ್ರಿ ಪೋಲಿತನ ಬಂತು? ಇನ್ನೊಂದು ಪ್ಲೀಸ್. ಪುಷ್ಪಕ್ ಸರಾಗ್ ಫೋನ್ ಮಾಡ್ತಾವ್ರೆ. ಮೈನವ್ರೆ, ಯಾರದು? ಯಾರು ಇಲ್ಲ, ಅದೇ ಫೋನ್ಗೆ ಅದ್ ಬೇಕಾ ಇದ್ ಬೇಕಾ ಅಂತ ಫೋನ್ ಮಾಡಿ ತಲೆ ತಿಂತಿರ್ತಾರಲ್ವಾ, ಅವರು. ಹೌದಾ? ಸರಿ ಬಿಡಿ. ಹೌದು. ನನ್ ಪಾರ್ಟಿ ಹೆಂಗೈತೆ? ನಿಮ್ ಪಾರ್ಟಿ ಸೂಪರ್ ಆಗಿದೆ, ನಿಮ್ ತರನೇ ಸ್ವೀಟ್ ಆಗಿದೆ. ನಿಜ ಹೇಳಿ.